ದೇಶದ ಘನ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರತಿಧ್ವನಿಸಿದ ನೇಪಾಳದ ದಂಗೆ. ಪ್ರಕರಣವೊಂದರ ವಿಚಾರಣೆಯ ವೇಳೆ ಸುಪ್ರೀಂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹತ್ತಿರದ ನೇಪಾಳದ ಕಠ್ಮಂಡುವಿನಲ್ಲಾದ ದಂಗೆ ಭಾರತದ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ. ನಮ್ಮ ಸಂವಿಧಾನ ನಮಗೆ ಹೆಮ್ಮೆ ಆಗುತ್ತಿದೆ ನೋಡಿ, ನೇಪಾಳ ಬಾಂಗ್ಲಾದಲ್ಲಿ ಏನಾಗಿದೆ ನೋಡಿ, ಹೀಗಂತ ಹೇಳಿದ ಸಿಜೆಐ ಬಿಆರ್ ಗವಾಯ್. ಇದಕ್ಕೆ ಹೌದೌದು ಅಂದ್ರು ಜಸ್ಟಿಸ್ ವಿಕ್ರಮ್ ನಾಥ್. ಸುಪ್ರೀಂ ಕೋರ್ಟ್ನಲ್ಲೂ ಪ್ರತಿಧ್ವನಿಸಿದ ನೇಪಾಳದ ದಂಗೆ. ಪ್ರಕರಣವೊಂದರ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಜಗತ್ತಿನ ಅನೇಕ ದೇಶಗಳು ತನ್ನ ದೇಶದ ಅತ್ಯಂತ ದುರ್ಬಲ ಸಂವಿಧಾನ ಅಂತ ಹೇಳಿ ಎಷ್ಟೋ ದೇಶದ ಪ್ರಧಾನಿಗಳು ಕಣ್ಣಲ್ಲಿ ನೀರು ಹಾಕಿಕೊಂಡು ದೇಶದ ಸಂವಿಧಾನದ ಬಗ್ಗೆ ಮಾತನಾಡಿರುವುದನ್ನು ನಾವು ಸಾಕಷ್ಟು ಗಮನಿಸಿದ್ದೀವಿ. ಆದರೆ ನಮ್ಮ ದೇಶದ ಸಂವಿಧಾನ, ಆ ಸಂವಿಧಾನದಲ್ಲಿರ್ತಕ್ಕಂತಹ ಅತ್ಯಂತ ಆರೋಗ್ಯಕರವಾದಂತಹ ಸಿದ್ಧಾಂತ ಜೊತೆಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ನಿಯಮಗಳು ನಮ್ಮ ದೇಶವನ್ನು ಕಾಪಾಡ್ತಾ ಇದೆ. ಬಾಂಗ್ಲಾದೇಶವನ್ನು ಗಮನಿಸಿದ್ದೀವಿ, ನೋಡ್ತಿದ್ದ ಹಾಗೆ ಉರುಳಿ ಹೋದ ಲಂಕಾವನ್ನು ಗಮನಿಸಿದ್ವಿ, ನೋಡ್ತಿದ್ದ ಹಾಗೆ ಹೊತ್ಕೊಂಡು ಉರಿದ ನೇಪಾಳವನ್ನೂ ಕೂಡ ಗಮನಿಸಿದ್ವಿ. ಬೆಳಗಾಗೋ ಅಷ್ಟರಲ್ಲಿ ವಿಪ್ಲವ ಸೃಷ್ಟಿಯಾದ ಅಫ್ಘಾನಿಸ್ತಾನವನ್ನು ಕೂಡ ಗಮನಿಸಿದ್ವಿ. ನಮ್ಮ ಒಂದು ಏಟಿಗೆ ತ್ರಾಣ ಕಳ್ಕೊಂಡ ಪಾಕಿಸ್ತಾನವನ್ನು ಕೂಡ ಗಮನಿಸಿದ್ದೀವಿ. ಆದರೆ ನಮ್ಮ ದೇಶ ಇವತ್ತು ಇಷ್ಟೊಂದು ಆರೋಗ್ಯಕರವಾಗಿದೆ ಅನ್ನುವುದಕ್ಕೆ ನಮ್ಮ ದೇಶದ ಸಂವಿಧಾನ ಕಾರಣ. ಇದು ಪ್ರತಿಧ್ವನಿಸಿದ್ದು ಸುಪ್ರೀಂ ಕೋರ್ಟ್ನಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.